ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ಪಂಪಣ್ಣನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಪಂಪಣ್ಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಂಪಣ್ಣ ಬಸನಗೌಡ ದದ್ದಲ್ ಅವರ ಮಾಜಿ ಪಿಎ. ಬಹಳಷ್ಟು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ಪಂಪಣ್ಣನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಆದ್ರೆ ನಂಗೆ ಗೊತ್ತಿಲ್ಲ, ಇದಕ್ಕೂ ನಂದಕ್ಕೂ ಸಂಬಂಧ ಇಲ್ಲ, ಈ ತರನಾಗಿ ಉತ್ತರಿಸ್ತಾ ಇದ್ದಾರೆ ಬಿಟ್ರೆ ಯಾವುದಕ್ಕೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ಕೆಲ ದಾಖಲೆಗಳು ಸಿಕ್ಕಿದೆ. ಅದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಒಂದು ರೀತಿ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ಪಂಪಣ್ಣ ವರ್ತಿಸ್ತಾ ಇದ್ದಾರಂತೆ. ದದ್ದಲ್ ನಿವಾಸದಲ್ಲಿ ಪಂಪಣ್ಣ ಅವರಿಗೆ ಮತ್ತೊಂದು ಸುತ್ತಿನ ವಿಚಾರಣೆ ಸದ್ಯ ನಡೀತಾ ಇದ್ದು, ಅಲ್ಲೂ ಕೂಡ ಕೆಲ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ವಿಚಾರಣೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಂಪಣ್ಣ ಅವರನ್ನ ಸದ್ಯ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ರಾಯಚೂರಿನಲ್ಲಿ ನಿನ್ನೆ ಅವರಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಫ್ಲಾಟ್ಸ್ಗಳ ಮೇಲೆಲ್ಲ ದಾಳಿಯಾಗಿತ್ತು. ಆ ಟೈಮ್ನಲ್ಲಿ ಹಲವು ದಾಖಲಾತಿಗಳು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಥ ದಾಖಲಾತಿಗಳನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ ಸಿಕ್ಕಿರಲಿಲ್ಲ ವಿಚಾರಣೆಗೆ, ಬಟ್ ಅದಾದ ನಂತರದಲ್ಲಿ ಈಗ ವಿಚಾರಣೆಗೆ ಸಿಕ್ಕಿದ್ದಾರೆ. ಹಾಗಾಗಿನೇ ದದ್ದಲ್ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅವರ ವಿಚಾರಣೆಗೆ ಒಳಪಡಿಸಲಾಗಿದೆ ಪಂಪಣ್ಣ ಅವರನ್ನ. ಈ ಟೈಮ್ನಲ್ಲಿ ಅದೇ ಹೇಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನ ನೋಡಬೇಕಿದೆ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಪಂಪಣ್ಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಪಂಪಣ್ಣ ಹೇಳಿ ಕೇಳಿ ಬಸನಗೌಡ ದದ್ದಲ್ ಅವರ ಮಾಜಿ ಪಿಎ, ಈಗೊಬ್ರು ಪಿಎ ಇದ್ದವ್ರು ಅರೆಸ್ಟ್ ಆಗಿ ಹೋಗಾಗಿದೆ. ಮಾಜಿ ಪಿಎ ಆಗಿದ್ರು ಕೂಡ ಕೆಲವು ವ್ಯವಹಾರವನ್ನ ದದ್ದಲ್ ಅವರ ಹೆಸರಲ್ಲಿ ಮಾಡಿರ್ಬೋದಾ ಅಂತ ಚಾನ್ಸಸ್ ಇದೆ. ಅದು ಈ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಹಗರಣದ ವಿಚಾರವಾಗಿ ಹೇಳ್ತಾ ಇರುವಂಥದ್ದು. ಈಗೇನು 95 ಕೋಟಿ ರೂಪಾಯಿ ಬೇರೆ ಬೇರೆ ಕಡೆ ಹೋಗಿದೆ, ಆ ಹಣದ ವಹಿವಾಟಲ್ಲಿ ಪಂಪಣ್ಣ ಪಾತ್ರ ಕೂಡ ಇದೆ ಅನ್ನುವಂಥದ್ದು ಗುಮಾನಿ. ಪಿಎ ಮಾತ್ರ ಅಲ್ಲ, ಶಾಸಕ ದದ್ದಲ್ ಅವರ ಪತ್ನಿಯ ಸಂಬಂಧಿಕರಿಗೂ ಕೂಡ ಇಡಿ ಬಿಸಿ ಮುಟ್ಟಿಸ್ತಾ ಇದೆ. ಇಡಿಯಿಂದ ದದ್ದಲ್ ಪತ್ನಿಯ ಅಕ್ಕನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ದದ್ದಲ್ ಅವರ ಪತ್ನಿಯ ಅಕ್ಕ ದೇವದುರ್ಗದ ಗಲಗಾ ಗ್ರಾಮದಿಂದ ಅವರನ್ನ ಕರೆತಂದು ಇಡಿ ವಿಚಾರಣೆಗೆ ಒಳಪಡಿಸಿದೆ. ರಾಯಚೂರಿನ ನಿವಾಸಕ್ಕೆ ಕರೆತಂದು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಶಾಸಕ ಬಸನಗೌಡ ದದ್ದಲ್ ಅವರ ಸಂಬಂಧಿಕರಿಗೂ ಕೂಡ ಹೀಗೆ ಇಡಿ ಬಿಸಿ ಮುಟ್ಟಿಸ್ತಾ ಇದೆ. ದದ್ದಲ್ ಅವರ ನೋಡಿ ಇಲ್ಲಿ ಅವರು ದದ್ದಲ್ ಅವರ ಪತ್ನಿಯ ಅಕ್ಕ, ಬಹುಶಃ ಅವ್ರ ಅಕೌಂಟ್ಗೂ ಕೂಡ ಏನೋ ಹಣ ಹೋಗಿದ್ಯೋ ಅಥವಾ ಅವ್ರ ಹೆಸರನ್ನ ಬಳಸ್ಕೊಂಡಿರ್ಬೋದೋ ಅಂತ ಚಾನ್ಸಸ್ ಇದೆ. ಹೀಗಾಗಿ ಅವರನ್ನು ಕೂಡ ಇವತ್ತು ವಿಚಾರಣೆಗೆ ಒಳಪಡಿಸಲಾಗಿದೆ. ಹೇಗೆ ಬಂತು ಈ ಹಣ ಮತ್ತೊಂದು, ಪಾಪ ಅವರು ಸ್ವಲ್ಪ ನಾವು ನೋಡಿದಂಥ ಸಂದರ್ಭದಲ್ಲಿ ಇನ್ನೋಸೆಂಟ್ ರೀತಿಯಾಗಿ ಕಾಣ್ತಾರೆ. ಬಟ್ ಹಾಗಂತ ಇವ್ರ ಹೆಸರನ್ನ ಅಥವಾ ಇವರ ಬ್ಯಾಂಕ್ ಅಕೌಂಟ್ಗಳನ್ನು ದುರ್ಬಳಕೆ ಮಾಡ್ಕೊಂಡಿರ್ಬೋದು ಅಂತ ಚಾನ್ಸಸ್ ಇದೆ. ಸೊ ಆ ವಿಚಾರವಾಗಿ ಇದೀಗ ತನಿಖೆ ನಡೀತಾ ಇದೆ. ಅವರಿಂದನೂ ಕೂಡ ಸ್ಟೇಟ್ಮೆಂಟ್ಸ್ ಪಡೆಯುವಂಥ ಕಾರ್ಯ ನಡೆಯುತ್ತೆ. ಏನಾದ್ರು ಹಣ ಇವ್ರ ಅಕೌಂಟಿಗೆ ಹೋಗಿರೋದು ಅಥವಾ ಇವ್ರಿಗೆ ಏನಾದರೂ ಕ್ಯಾಶ್ ಕೊಟ್ಟಿರೋದು ಮತ್ತೊಂದು, ಈ ಪ್ರಕರಣದಲ್ಲಿ ಇವ್ರ ಪಾತ್ರ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ನೇರವಾಗಿ ಇವರು ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಅಥವಾ ಈ ಥರದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕಿಂತನೂ ಇವ್ರುಗಳನ್ನೆಲ್ಲ ಬಳಸ್ಕೊಳ್ಳಲಾಗಿರಬಹುದು. ಆ ಕಾರಣಕ್ಕಾಗಿ ವಿಚಾರಣೆಗೆ ಒಳಪಡಿಸ್ಬರ್ಬೋದು. ಈಗ ಭೀಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭೀಮೇಶ್, ಮೊದಲನೇದಾಗಿ ಪಂಪಣ್ಣ ಒಂದ್ ರೀತಿ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನ್ ಸಂಗತಿಗಳು ಗೊತ್ತಾಗ್ತಾ ಇದೆ ಭೀಮೇಶ್? ಜೊತೆಗೇನೆ ಈಗ ದದ್ದಲ್ ಅವರ ಪತ್ನಿಯ ಅಕ್ಕ ಪಾಪ ನೋಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಸ್ವಲ್ಪ ಇನ್ನೋಸೆಂಟ್ ರೀತಿಯಾಗಿ ಕಾಣ್ತಾರೆ. ಹಾಗಂತ ಇವ್ರು ತಪ್ಪು ಮಾಡಿದ್ದಾರೆ ಅನ್ನೋಕ್ಕಿಂತ ಇವ್ರ ಹೆಸರನ್ನ ಬಳಸ್ಕೊಂಡು ವ್ಯವಹಾರ ಮಾಡಿರ್ಬೋದಂತ ಚಾನ್ಸಸ್ ಬಹುಶಃ ಇದೆ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ವಿಚಾರಣೆಗೆ ಒಳಪಡಿಸಿರುವಂತದ್ದು ಇವ್ರನ್ನ. ಏನ್ ಕತೆ? ಏನು ಸುದೀರ್ಘವಾಗಿ 2 ದಿನಗಳ ಕಾಲ ದದ್ದಲ್ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ರು. ಬ್ಯಾಂಕ್ ಪಾಸ್ಬುಕ್ ಗಳಾಗಿರ್ಬೋದು, ಅವರ ವ್ಯವಹಾರಗಳು ಏನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರುವಂತಹ ಕುಟುಂಬಸ್ಥರಿಂದ ಮಾಹಿತಿ ಕಲೆ ಹಾಕುವಂಥದ್ದು, ಜೊತೆಗೆ ದಾಖಲಾತಿಗಳಲ್ಲಿ ಸಿಕ್ಕಂತಹ ಏನು ಮಾಹಿತಿ ಇದೆ ಆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರನ್ನು ಕೂಡ ಹಂತ ಹಂತವಾಗಿ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರ ಪತ್ನಿಯ ಅಕ್ಕರನ್ನು ಕೂಡ ಸದ್ಯ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು. ಅಂದ್ರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಲ್ಲ, ಬದಲಾಗಿ
ಅವರ ಹೆಸರು ಅಥವಾ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಮೇಲ್ನೋಟಕ್ಕೆ ಕಂಡು ಬಂದಿರುವಂತ ಕಾರಣಕ್ಕಾಗಿ ಅವರನ್ನ ಗಲಗ ಗ್ರಾಮ ಅಂದ್ರೆ ದೇವದುರ್ಗ ತಾಲೂಕಿನಲ್ಲಿ ಗಲಗ ಗ್ರಾಮ ಇದೆ, ಅಲ್ಲಿಂದ ಕರೆ ತಂದಿರುವಂತದ್ದು. ಸದ್ಯ ಅವರಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗವಾಗಿ ದದ್ದಲ್ ಅವರ ಮಾಜಿ ಪಿ ಎ ಆಗಿದ್ದಂತ ಪಂಪಣ್ಣ ಅವರನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 24 ಗಂಟೆಗಳಿಂದಲೂ ಕೂಡ ಅವರ ಫ್ಲಾಟ್ ನಲ್ಲಿ ಖುದ್ದು ಸಾಕಷ್ಟು ದಾಖಲಾತಿಗಳನ್ನ ಸಾಕ್ಷ್ಯಾಧಾರಗಳನ್ನ ಅವ್ರ ಮುಂದೆ ಇಟ್ಟು ಎನ್ಕ್ವೈರಿ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಪಂಪಣ್ಣ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿಲ್ಲ ಅನ್ನುವಂತ ವಿಚಾರ, ಜೊತೆಗೆ ಆ ಹಾರಿಕೆ ಉತ್ತರ ನೀಡುವಂಥದ್ದು ಅಥವಾ ಡೋಂಟ್ ಕೇರ್ ಅನ್ನುವಂತ ರೀತಿಯಲ್ಲಿ ಅವ್ರ ವರ್ತನೆ ಇತ್ತು. ಹೀಗಾಗಿನೇ ಇಡಿ ಅಧಿಕಾರಿಗಳು ಇದು ಸರಿ ಹೋಗೋದಿಲ್ಲ, ಆ ತನಿಖೆ ಇನ್ನು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಅವರನ್ನ ವಶಕ್ಕೆ ಪಡೆದು ದದ್ದಲ್ ಅವರ ನಿವಾಸಕ್ಕೆ ಕರೆತಂದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಯಾಕೆ ಕರೆತಂದ್ರು ಅಂತ ಹೇಳಿದ್ರೆ ಆ ದದ್ದಲ್ ಅವರ ನಿವಾಸದಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಮತ್ತು ಸಾಕ್ಷ್ಯಾಧಾರಗಳನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತದ್ದು, ಅಂದ್ರೆ ವಶಕ್ಕೆ ಪಡೆದಿದ್ದಾರೆ. ಅದಕ್ಕೂ ಮತ್ತು ಪಂಪಣ್ಣ ಅವರ ಮನೆಯಲ್ಲಿ ಸಿಕ್ಕಂತ ಕೆಲವೊಂದಿಷ್ಟು ದಾಖಲಾತಿಗಳಿಗೂ ಕೂಡ ಸಾಮ್ಯತೆ ಕಂಡು ಬಂದಿದೆ. ಹೀಗಾಗಿ ಪಂಪಣ್ಣ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ದದ್ದಲ್ ಅವರ ಮನೆಯಲ್ಲಿ ಸಿಕ್ಕಂತ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಪಂಪಣ್ಣ ಅವರ ಮುಂದಿಟ್ಟು ಹೆಚ್ಚುವರಿಯಾಗಿ ಅವ್ರನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಸದ್ಯ ಆ ಬಗ್ಗೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ದದ್ದಲ್ ಅವರು ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ತಪ್ಪಿಲ್ಲ ಮತ್ತೆ ನನ್ನ ಆಪ್ತರದ್ದು ಕೂಡ ಯಾರ್ದು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು, ಸೂಕ್ತವಾದ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಎಲ್ಲೊಂದ್ ಕಡೆ ಸುತ್ತಿ ಬಳಸ್ಕೊಂಡು ಇದು ದದ್ದಲ್ ಅವರ ಲಾಕ್ ಆಗುವಂತ ಎಲ್ಲಾ ಸೂಚನೆ ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇವರ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿದ್ದಂತ ಅವರ ಹಳೆಯ ಚನ್ನಬಸವನನ್ನು ಕೂಡ ಇಡಿ ಅಧಿಕಾರಿಗಳು ಬೆಂಡೆತ್ತಿ ಒಂದು ರೀತಿಯಲ್ಲಿ ಗ್ರಿಲ್ ಮಾಡಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ಅವರ ಪತ್ನಿಯ ಸಂಬಂಧಿಕರಿಗೂ ಕೂಡ ಇಡಿ ಬಿಸಿ ತಟ್ಟಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಭೀಮೇಶ್.